ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ ಬೃಹತ್ ರಾಮೇಶ್ವರ ಯಾತ್ರೆ. ಇವತ್ತಿನ ಪತ್ರಿಕಾಗೋಷ್ಠಿ ನಡೆಸಿಕೊಡುವವರು ಧನು ಮುತ್ಯ ಸ್ಟೇಷನ್ ಗಣಗಾಪುರ್. ಅವರ ಜೊತೆ ಅವರೊಂದಿಗಿದ್ದಾರೆ ನಿಂಗರಾಜ್ ಡಾಂಗೆ, ಪರಮೇಶ್ವರ್, ಈಶ್ವರ್ ಹಿಪ್ರಿಗಿ, ಗಂಗಾಧರ್ ಹಲ್ಬಾ ಹಾಗೂ ಮಡಿವಾಳಪ್ಪ ಅಮರಾವತಿ. ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ ಇಷ್ಟೇ: ಬೃಹತ್ ರಾಮೇಶ್ವರ ಯಾತ್ರೆ ಏನು ಕಳೆದ ವರ್ಷ ಏಪ್ರಿಲ್ 16ನೇ ತಾರೀಕು 2025ರಲ್ಲಿ ಏನು ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಅಭಿನವ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಶಟಸ್ಥಲ ಬ್ರಹ್ಮಿ ವೀರ ಮಹಾಂತ ಶಿವಾಚಾರ್ಯರ ಘನ ಅಧ್ಯಕ್ಷತೆಯಲ್ಲಿ ಹಾಗೂ ಪರಮ ಪೂಜ್ಯರು ಅನುಷ್ಠಾನ ಮೂರ್ತಿಗಳು ದೇವಿ ಆರಾಧಕರಾದಂಥ ಶ್ರೀ ನಾಗುಮುತ್ಯ ಸ್ಟೇಷನ್ ಗಣಗಾಪುರ ಅವರ ನೇತೃತ್ವದಲ್ಲಿ ಏನು ಹೋದ ವರ್ಷ ಬೃಹತ್ ಕಾಶಿ ಯಾತ್ರೆ ಮಾಡಿದ್ರು, ಅದು ಯಶಸ್ವಿಯಾದ ನಂತರ ಈ ವರ್ಷ ಇದೇ ಏಪ್ರಿಲ್ 26ನೇ ತಾರೀಕು ಬೃಹತ್ ರಾಮೇಶ್ವರ ಯಾತ್ರೆ ಹಮ್ಮಿಕೊಂಡಿದ್ದು. ಟೋಟಲ್ 5 ದೇವಸ್ಥಾನಗಳು ಇದ್ದು, 4 ದೇವಸ್ಥಾನಗಳಿದ್ದು, ಕನ್ಯಾಕುಮಾರಿ, ಅನಂತ ಪದ್ಮನಾಮ, ರಾಮೇಶ್ವರ, ಮಧುರೈ, ಮೀನಾಕ್ಷಿ. ಈ ಕಲ್ಯಾಣ ಕರ್ನಾಟಕ ಜನತೆಗೆ ಸುವರ್ಣ ಅವಕಾಶವನ್ನು ನಾಗುಮುತ್ಯ ಅವರು ತಂದಿದ್ದಾರೆ. ಯಾಕಂತಂದರೆ ಇಷ್ಟು 1200 ಜನ ಕರ್ಕೊಂಡು ಹೋಗೋದು ಸಣ್ಣ ಮಾತಲ್ಲ ಈಗಿನ ಕಾಲದಲ್ಲಿ. ಇವತ್ತು ನಾವು ಒಂದು 4 ಜನ ಕರ್ಕೊಂಡು ಹೋಗ್ಬೇಕಾದ್ರೆ ಏನೇನೋ ಆಗುತ್ತೆ, ಅಂಥರಲ್ಲಿ 1200 ಜನ ಕರ್ಕೊಂಡಿದ್ದಾರೆ. ಅದಕ್ಕಾಗಿ ಭಕ್ತರಿಗೆ, ಈ ಕಲ್ಯಾಣ ಕರ್ನಾಟಕ ನಾಡಿ ಜನ ಭಕ್ತರಿಗೆ ಸುವರ್ಣ ಅವಕಾಶ ಇದೆ. ದಯವಿಟ್ಟು ಈ ಅವಕಾಶವನ್ನು ಯಾರು ಕಳೆದುಕೊಳ್ಳಬಾರ್ದು. ಇದೇ ಏಪ್ರಿಲ್ 26ನೇ ತಾರೀಕು ಸ್ಟೇಷನ್ ಗಣಗಾಪುರಿಂದ ಹೊರಟು ಟೋಟಲ್ 4 ದೇವಸ್ಥಾನಗಳಿದ್ದು, ವಿಶೇಷ ರೈಲಿನೊಂದಿಗೆ ಅಂದರೆ ಸ್ವಂತ ಒಂದು ರೈಲು ಮಾಡಿಕೊಂಡು 7 ದಿನ ಊಟ ವಸತಿಯೊಂದಿಗೆ ಬೆಳಗ್ಗೆ ಟಿಫಿನ್ ನಾಷ್ಟ ಇರುತ್ತೆ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ ಇರುತ್ತೆ. ಒಂದು ನೀರಿನ ಬಾಟ್ಲಿ ಸದ್ಯಕ್ಕೆ ನಾಗುಮುತ್ಯ ಅವರ ನೇತೃತ್ವದಲ್ಲಿ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ದಯವಿಟ್ಟು ಈ ಕಲ್ಯಾಣ ಕರ್ನಾಟಕ ಜನತೆಗೆ ಮತ್ತೊಮ್ಮೆ ನಾನು ಕೇಳಿಕೊಳ್ಳೋದೇನಪ್ಪ ಅಂದರೆ, ಈ ಸುವರ್ಣ ಅವಕಾಶವನ್ನು ಕಳೆದುಕೊಳ್ಬೇಡಿ.